Finally, my second dream also completed. ಹೊಸ ದಿನ ಹೊಸ ವೈಬ್. ವೆಲ್ಕಮ್ ಟು ಮೈ ಮನೆ. ಇದು ಫ್ರೈಡೇ ಲಾಗೇ ಆಗಿರುತ್ತೆ. ನಾನು ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಸ್ಟಾರ್ ಹಾಕೋ ಡೇ ಬಂತು. ಸ್ಟಾರ್ ಹಾಕ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಇಬ್ಬರು ರೆಡಿ ಆಗಿಬಿಟ್ಟು ಎಲ್ಲ ಹೋಗ್ತಾ ಇದ್ದೀವಿ ಅಂದರೆ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ಯಾಕಂತ ಅಂದರೆ ನನ್ನ ಸೆಕೆಂಡ್ ಡ್ರೀಮ್ ಡೇನು ಸ್ಟಾರ್ಟ್ ಆಗೋಯ್ತು. ಇದು ಸರ್ಟಿಫಿಕೇಷನ್ ಡೇ. ಅದಕ್ಕೋಸ್ಕರ ಬೆಂಗಳೂರಿಗೆ ಹೋಗ್ತಾ ಇದ್ದಂಗೆ ಟ್ರಾಫಿಕ್. ಯಾಕಪ್ಪ ಬೆಂಗಳೂರಿಗೆ ಬಂದ್ವಿ ಅಂತ ಅನ್ಸುತ್ತೆ. ಅದಾದಮೇಲೆ ಕ್ಲಾಸ್ಗೆ ಹೋಗಿ ಫ್ರೆಂಡ್ಸ್ ಎಲ್ಲ ಅಳತೆ ಹೊಡ್ಕೊಂಡು ಒಂದು ಸೆಲ್ಫಿ ತೊಗೊಂಡು ಫ್ರೆಂಡ್ಸ್ ಜೊತೆ ಎಲ್ಲ, ಆಮೇಲೆ ಎಲ್ಲರ ಜೊತೆನೂ ಮಾತಾಡ್ಕೊಂಡು ನೋಡಿ ಎಲ್ಲರೂ ಹೇಗೆ ರೆಡಿ ಆಗ್ತಾ ಇದ್ದಾರೆ ಅಂತ. ನಾನು ಯಾಕೆ ಹಿಂಗೆ ಕೂತಿದ್ದೀನಿ ಅಂತಂದರೆ ನನ್ನ ಜರ್ನಿ ಇದು ಯಾವ ಥರ ಇತ್ತು ಅಂತ ಕೇಳ್ತಾಯಿದ್ರು. ಅದಕ್ಕೋಸ್ಕರ ಅದು ನಂಗೆ ವಿಡಿಯೋ ಸಿಕ್ಕಿದ್ರೆ ನಾನು ನಿಮಗೆಲ್ಲ ಶೇರ್ ಮಾಡ್ತೀನಿ. ನೋಡಿ ನನ್ನ ಫ್ರೆಂಡ್ಸ್ ಎಲ್ಲ ರೆಡಿಯಾಗಿ ಸ್ವಲ್ಪ ಜನ ಕೂತ್ಕೊಂಡಿದ್ದಾರೆ, ಸ್ವಲ್ಪ ಜನ ರೆಡಿ ಮಾಡ್ಕೋತಾ ಇದ್ದಾರೆ. ಎಲ್ಲರ ಕೈಲೂ ಹಾಯ್ ಅಂತ ಹೇಳ್ಸಿ ನನ್ನ ಫ್ರೆಂಡ್ಸು. ಆಮೇಲೆ ನೋಡಿ ನಮ್ಮ ಮಾಮು ಹಾಯ್ ಅಂತ ಹೇಳಕ್ಕೆ ಬಿಟ್ಟಿಲ್ಲ, ಹೇಳೋರ್ಗೂ ಬಿಟ್ಟಿಲ್ಲ. ಅವ್ರ ಕೈಲೂ ಹಾಯ್ ಹೇಳ್ಸಿ, ಎಲ್ಲರ ಕೈಲೂ ಹಾಯ್ ಹೇಳ್ಸಿ. ಆಮೇಲೆ ನೈಕಾಯಿಂದ ಸ್ವಾತಿ ಮ್ಯಾಮ್ ಅಂತ ಬಂದಿದ್ರು. ಅವರು ನನಗೆ ಸರ್ಟಿಫಿಕೇಷನ್ ಕೊಟ್ಟು ಇವತ್ತಿನ ನನ್ನ ಡ್ರೀಮ್ ಕಂಪ್ಲೀಟ್ ಆಗೋಯ್ತು. ಆಮೇಲೆ ಗಾಯತ್ರಿ ಮ್ಯಾಮ್ ಜೊತೆ ಎಲ್ಲರೂ ಒಂದು ಫ್ರೆಂಡ್ಸ್ ಎಲ್ಲ ಒಂದು ಫೋಟೋಸ್ ತೊಗೊಂಡು, ಆಮೇಲೆ ಫ್ರೆಂಡ್ಸ್ ಎಲ್ಲ ಒಂದು ಫೋಟೋ ತೊಗೊಂಡು, ನಮ್ಮದ್ರಲ್ಲಿ ಒಂದು ಬಿಲ್ಡಿಂಗ್ ಇದೆ, ಬಿಲ್ಡಿಂಗ್ ಫ್ಯೂಚರ್ ಆಫ್ ದ ಬ್ಯೂಟಿ ಆಫ್ ಟುಮಾರೋ ಅಂತ. ಅದು ನಿಜವಾಗ್ಲೂ ತುಂಬ ಒಳ್ಳೆ. ಫೈನಲಿ ಸರ್ಟಿಫಿಕೇಷನು ಕೈಗೆ ಬಂತು ಅಂತ ಹೇಳಿ ಹ್ಯಾಪಿ ತೊಗೊಂಡು ಆಚೆ ಬಂದು ನಾನು ಹಸ್ಬೆಂಡು ಒಂದು ಟೀ ಕುಡಿದು ಇವತ್ತಿನ ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ. ಲಾಗ್ ಇಷ್ಟ ಆಗಿದ್ರೆ ಲೈಕು, ಶೇರು, ಕಮೆಂಟ್ಸ್ ಮಾಡಿ, ಫಾಲೋ ಮಾಡಿ.